ಈ ರಾಷ್ಟ್ರದ ರಾಜ್ಯದ ಅನೇಕ ಪ್ರತಿನಿಧಿಗಳು ಬಂದು ಅಲ್ಲಿ ತಮ್ಮ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು, ಇಲ್ಲಿಯ ಒಂದು ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡಿದ್ದಾರೆ. ಶೋಭಾ ಎಲ್ಲರೂ ಸಹ ಬಂದು ಉದ್ಘಾಟನೆಯನ್ನು ಮಾಡಿದರು. ಮೊನ್ನೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸಹ ಉದ್ಘಾಟನೆ ಮಾಡಿದರು. ಹೊರದೇಶದ 10 ದೇಶದ ಬಹುಶಃ ಕ್ಷೇತ್ರ ವಿಸ್ತೀರ್ಣ ಆಗ್ತಾ ಎಲ್ಲ ರೀತಿಯ ಜನರಿಗೆ ಅನೇಕ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ದಿನೇ ಬೆಳೆಯುವಂಥದ್ದಾಗ್ತಾ ಇದೆ. ಅಮೆರಿಕದಲ್ಲೂ ಸಹ ಒಂದು ಮಠವನ್ನು ಬ್ರಾಂಚನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಆದಿಚುಂಚನಗಿರಿ ಮತ್ತು ನಮ್ಮ ಸುತ್ತೂರು 2 ಮಠಗಳ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲಿಯ ಕನ್ನಡಿಗರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸಂತೋಷದ ಕೆಲಸ. ಹಾಗಾಗಿ ಇವತ್ತು ಮೊದಲನೇ ದಿನ ನಾವು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾನು ನಮ್ಮ ಶಾಸಕರು ಬಂದು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಉದ್ಘಾಟನೆ ಮಾಡಿ ನಾವು ಇನ್ನೂ 4-5 ಕಾರ್ಯಕ್ರಮಗಳಿದ್ದು ಬಹುಶಃ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಹೋಗಬೇಕು ಅಂದಾಗ ಸ್ವಾಮೀಜಿಯವರ ಆದೇಶದಂತೆ ನಾವೆಲ್ಲ ಓಡಾಡಿಕೊಂಡು ಮತ್ತೆ ಈ ಸಮಾರಂಭ ಅಟೆಂಡ್ ಮಾಡಲೇಬೇಕಾದಂಥ ಆದೇಶ. ಹಾಗಾಗಿ ನಿಮ್ಮೆಲ್ಲರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.